ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂತಹ ವರದಿಯ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥೀಮ್ ಅನ್ನ ನೋಡೋದಾದ್ರೆ ಎ ಮ್ಯಾಟರ್ ಆಫ್ ಚಾಯ್ಸ್, ದ ಪೀಪಲ್ ಅಂಡ್ ಪಾಸಿಬಿಲಿಟಿ ಇನ್ ದ ಏಜ್ ಆಫ್ ಎ. ಕಾಂಟೆಕ್ಸ್ಟ್ ಅಲ್ಲಿ ಏನಕ್ಕಿತ್ತು ಅಂತ ನೋಡ್ತಾ ಬಂದ್ರೆ, ಇತ್ತೀಚೆಗೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ನಾವೇನ್ ಕರಿತೀವಿ ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವೇನ್ ಕರಿತೀವಿ, ಆ ಸಂಸ್ಥೆಯು 2025ರ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯನ್ನ ಬಿಡುಗಡೆ ಮಾಡಿದೆ. ಸೊ ಅದರಿಂದಾಗಿ ಈ ಒಂದು ರಿಪೋರ್ಟ್ ಅಥವಾ ಈ ಒಂದು ಸೂಚ್ಯಂಕ ಏನೆಲ್ಲ ಹೇಳುತ್ತೆ, ಅಥವಾ ಈ ಒಂದು ಸೂಚ್ಯಂಕದಲ್ಲಿ ಅಥವಾ ಈ ಒಂದು ವರದಿನಲ್ಲಿ ಯಾವ ರಾಷ್ಟ್ರಗಳು ಯಾವ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದಾವೆ, ನಾವು ಇನ್ನು ಎಷ್ಟು ಸಾಧನೆಯನ್ನ ಮಾಡಿದ್ದೀವಿ ಅಂಡ್ ಎಷ್ಟನ್ನ ಸಾಧಿಸಬಹುದಾದಂತಹ ಒಂದು ವರದಿಯನ್ನ ಅಂಶಗಳನ್ನ ಈ ವರದಿಯಲ್ಲಿ ನೋಡ್ತಾ ಬರ್ಬೋದು. ಈ ವರದಿ ಮುಖ್ಯವಾಗಿ ಜೀವಿತಾವಧಿ ಆಗಿರ್ಬೋದು, ಶಿಕ್ಷಣ ಮತ್ತು ಆದಾಯ ಮಟ್ಟಗಳ ಒಂದು ನೆಲೆಗಟ್ಟಿನಲ್ಲಿ ಒಂದು ದೇಶದ ಒಂದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನ ಏಳಿಗೆಯನ್ನ ಇದು ಒಂದು ಅಳೆಯುತ್ತೆ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂತಹ ವಿಷಯ. ಅಂಡ್ ಈ ವರ್ಷದ ಒಂದು ನೀವು ಒಂದು ಟೈಮ್ ಥೀಮ್ ಅನ್ನ ಹೊಂದಿದೆ ಅಂತ ನೋಡ್ಕೋಬಹುದು. ಆಕೆಯ ವಿಷಯ ಎಐ ಯುಗದಲ್ಲಿ, ಅಂದ್ರೆ ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಜನರು ಮತ್ತು ಸಾಧ್ಯತೆಗಳು ಅನ್ನುವಂತಹ ಒಂದು ಶೀರ್ಷಿಕೆಯನ್ನ 2025ರ ವರದಿ ಗಮನಿಸಬೇಕಾಗತ್ತೆ. ಇನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಬಂದಾಗ, ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಅಥವಾ HDI ಅಂತ ನಾವೇನ್ ಕರಿತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನಾವೇನ್ ಕರಿತೀವಿ, ಇದನ್ನ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮೆಹಬೂಬ್ ಉಲ್ ಹಕ್ ಅನ್ನುವಂಥವರು 1990ರಲ್ಲಿ ಈ ಒಂದು ಸೂಚ್ಯಂಕವನ್ನು ಸಿದ್ಧಪಡಿಸ್ತಾರೆ. ಅಂದ್ರೆ ಒಂದು ದೇಶದ ಸಾಮಾಜಿಕ ಆರ್ಥಿಕ ಒಂದು ಸಾಧನೆಯ ವರದಿಯನ್ನ ರಚಿಸುವಲ್ಲಿ ಇವರು ಕೊಟ್ಟಂತಹ ಒಂದು ತಳಪಾಯಗಳು ಏನಿವೆ ಅವು ತುಂಬಾನೇ ಪ್ರಮುಖವಾದಂತಹ ತಳಪಾಯಗಳು. ಆ ನಂತರದಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂತಹ ಸಂಸ್ಥೆ ಅವರು ತಯಾರಿಸಿದಂತಹ ಒಂದು ಮಾನದಂಡಗಳನ್ನ ಅವರು ತಯಾರಿಸಿದಂತಹ ಒಂದು ಕಾರ್ಯವಿಧಾನವನ್ನ ಅಳವಡಿಸಿಕೊಂಡು ಆ ನಂತರದಲ್ಲಿ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಕೊಡೋದಕ್ಕೆ ಶುರು ಮಾಡ್ತಾ ಬರುತ್ತೆ. ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೂಲಕ ಒಂದು ದೇಶ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಾಧಿಸಿರುವಂತಹ ಒಂದು ಏಳಿಗೆಯನ್ನ, ಸಾಧನೆಯನ್ನ ವಾರ್ಷಿಕವಾಗಿ ಒಂದು ವರದಿಯ ರೂಪದಲ್ಲಿ ಬಿಡುಗಡೆ ಮಾಡ್ತಾ ಬರುತ್ತೆ. ಅದುವೇ ಮಾನವ ಅಭಿವೃದ್ಧಿ ಸೂಚ್ಯಂಕ. ಅಂಡ್ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ನಾವೇನ್ ಕರಿತೀವಿ, ಇದರಲ್ಲಿ ಮುಖ್ಯವಾಗಿ 3 ಅಂಶಗಳನ್ನ ನಾವು ನೋಡ್ತಾ ಬರ್ಬೋದು. ಒಂದು ಜೀವಿತಾವಧಿ ಅಂತ ಕರಿತೀವಿ, ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಒಬ್ಬ ವರ್ಷ ಹುಟ್ಟಿನಿಂದ ಸಾವಿನವರೆಗೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಬಹುದು, ಎಂದಿಗಾತ ಸಾಯ್ತಾನೆ, ಅಂದ್ರೆ ಒಬ್ಬ ಎಷ್ಟು ವರ್ಷಗಳಿಗೆ ಸಾಯ್ತಾನೆ ಅನ್ನುವಂಥದ್ದಾದ್ರೆ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದ್ರೆ ಆ ದೇಶ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಒಂದು ಪ್ರಜೆಗಳನ್ನ ಹೊಂದಿರುತ್ತೆ ಅನ್ನುವಂಥದ್ದು ನಾವೆಲ್ಲ ಗಮನಿಸ್ತಾ ಬರಬೇಕು. ಅದ್ರ ಜೊತೆಗೆ ಶಾಲಾ ಶಿಕ್ಷಣ ಅಂತ ಕರಿತೀವಿ, ಅಂದ್ರೆ ಸ್ಕೂಲಿಂಗ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಯೂಶಲಿ 2 ಇರುತ್ತೆ. ಒಂದು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್, ಇನ್ನೊಂದು ಮೀನ್ ಇಯರ್ ಆಫ್ ಸ್ಕೂಲಿಂಗ್ಸ್, ಅಂದ್ರೆ ಎಷ್ಟು ವರ್ಷಗಳು ಶಾಲೆನಲ್ಲಿ ಕಲಿಯೋದಕ್ಕೆ ಮಕ್ಕಳು ಇಚ್ಛೆ ಪಡ್ತಾರೆ ಅನ್ನುವಂಥದ್ದು ಒಂದು. ಇನ್ನೊಂದು ಮೀನ್ ಅಂದ್ರೆ ಓವರ್ ಆಲ್ ಆಗಿ ಎಷ್ಟು ಸರಾಸರಿಯಾಗಿ ಎಷ್ಟು ಆ ಒಂದು ದೇಶದ ಮಕ್ಕಳು ಸರಾಸರಿ ಎಷ್ಟು ವರ್ಷಗಳ ಕಾಲ ಶಾಲೆಯಲ್ಲಿ ಕಲಿತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ಬೋದು. ಅಂಡ್ 3ನೇದು ಬಂದು ಅಥವಾ ಲಾಸ್ಟ್ನೇದು ಬಂದು ಪರ್ ಕ್ಯಾಪಿಟಾ ಅಂತ ಕರಿತೀವಿ, ಅಂದ್ರೆ ಒಂದು ಒಟ್ಟು ರಾಷ್ಟ್ರೀಯ ಆದಾಯ ಎಷ್ಟಿದೆ. ಇವೆಲ್ಲವನ್ನು ನೀವು ನೋಡ್ತಾ ಬರ್ಬೋದು. ಅಂಡ್ ಇವೆಲ್ಲವನ್ನು ಕೂಡ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳಿಗೆ ನಾವು ಬೇಕಾದ್ರೆ ಕನೆಕ್ಟ್ ಮಾಡ್ತಾ ಬರ್ಬೋದು. ಹೆಲ್ತ್ ಸಂಬಂಧಪಟ್ಟ ಹಾಗೆ ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ನಾವೇನ್ ಕರಿತೀವಿ ಅದು 3ಕ್ಕೆ ಸಂಬಂಧಪಟ್ಟಿರುತ್ತೆ. ಅಂಡ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸುಸ್ಥಿರ ಅಭಿವೃದ್ಧಿ ಗುರಿ 4ಕ್ಕೆ ಸಂಬಂಧಪಟ್ಟಿರುತ್ತೆ. ಅಂಡ್ ಆದಾಯ ಆಗಿರ್ಬೋದು ಅಥವಾ ಸುಸ್ಥಿರ ಆದಾಯ ಅಂತ ನಾವು ಕರ್ಕೋಬಹುದು, ಅಥವಾ ಸಮಾನ ಆದಾಯವನ್ನ, ಈಕ್ವಿಟಬಲ್ ಇನ್ಕಮ್ ಅಂತ ನಾವೇನ್ ಕರಿತೀವಿ, ಸುಸ್ಥಿರ ಆದಾಯವನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 8ರಲ್ಲಿ ನಾವು ಕಾಣ್ತಾ ಬರ್ಬೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ನಾವೇನ್ ಕರಿತೀವಿ, ಬರೋಬ್ಬರಿ 17 ಗೋಲ್ಗಳಿದ್ದು 2015ರಿಂದ 2030ರ ಸಾಲಿನಲ್ಲಿ ಈ ಒಂದು 15 ವರ್ಷಗಳ ಕಾಲದಲ್ಲಿ ನಾವು ಸಾಧಿಸಬೇಕಾದಂತಹ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಹಾಕೊಂಡಿದೀವಿ. ಅದುವೇ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇದ್ರ ಪ್ರಕಾರ ನೀವು ಈ 3 ಮೌಲ್ಯಮಾಪನಗಳನ್ನ ಅಥವಾ HDI ಅನ್ನ ತಯಾರಿಸಬೇಕಾದ್ರೆ ಈ 3 ಮಾನದಂಡಗಳನ್ನ ನಾವು ಗಮನಕ್ಕೆ. ಅಂಡ್ ಈ ಒಂದು 3 ಮಾನದಂಡಗಳ ಮೇಲೆ ರಾಷ್ಟ್ರದಲ್ಲಿರುವಂತಹ, ಪ್ರಪಂಚದಲ್ಲಿರುವಂತಹ ರಾಷ್ಟ್ರಗಳನ್ನ 4 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಅದ್ರಲ್ಲಿ ಮೊದಲಿಗೆ ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರುವ ರಾಷ್ಟ್ರಗಳಾಗಿರ್ಬೋದು, ಮಧ್ಯಮ ಮಾನವ ಅಭಿವೃದ್ಧಿ ದೇಶಗಳು, ಹೆಚ್ಚಿನ ಮಾನವ ಅಭಿವೃದ್ಧಿ ರಾಷ್ಟ್ರಗಳು ಮತ್ತು ಅತಿ ಹೆಚ್ಚು ಮಾನವ ಅಭಿವೃದ್ಧಿ ರಾಷ್ಟ್ರಗಳು ಅಂತ. ಅಂದ್ರೆ ಅಂಕಗಳ ವೈಸ್ ಇದನ್ನ ಕಂಡುಹಿಡಿತಾ ಬರ್ತಾರೆ. 0 ಇಂದ ಹಿಡಿದು ಅಥವಾ 0.550 ಇಂದ ಹಿಡಿದು ಅದಕ್ಕಿಂತ ಕಮ್ಮಿ ಹೊಂದಿರುವಂತಹ ಅಂಕಗಳನ್ನು ಹೊಂದಿರುವಂತಹ ರಾಷ್ಟ್ರಗಳನ್ನ ಕಡಿಮೆ ಮಾನವ
ಅಭಿವೃದ್ಧಿ ರಾಷ್ಟ್ರಗಳು ಅಂತ ನಾವು ಕರಿತಾ ಬರ್ತೀವಿ. 0.550 ಇಂದ 0.699 ವರೆಗೂ ಇರುವಂತಹ ಅಂಕಗಳನ್ನು ಪಡೆದಂತಹ ರಾಷ್ಟ್ರಗಳನ್ನ ಮಧ್ಯಮ ಮಾನವ ಅಭಿವೃದ್ಧಿ ರಾಷ್ಟ್ರಗಳು ಅಂತ ನಾವು ಕರ್ಕೋತಾ ಬರ್ತೀವಿ. ಅದ್ರ ಜೊತೆಗೆ ಮೂರನೇದಾಗಿ 0.700 ಇಂದ ಹಿಡಿದು 0.799 ವರೆಗೂ ಅಂಕವನ್ನು ಗಳಿಸಿದಂತಹ ರಾಷ್ಟ್ರಗಳನ್ನ ಹೆಚ್ಚಿನ ಮಾನವ ಅಭಿವೃದ್ಧಿ ರಾಷ್ಟ್ರಗಳು ಅಂತ ಕರ್ಕೋತೀವಿ. ಅಂಡ್ 0.800 ಗಿಂತ ಹೆಚ್ಚು ಅಂಕಗಳನ್ನ ಪಡೆಯುವಂತಹ ರಾಷ್ಟ್ರಗಳನ್ನ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರ್ಕೋತಾ ಬರ್ತೀವಿ. ಅಂಡ್ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತ ಅಂದಾಗ ಭಾರತ ಈ ಎರಡರಲ್ಲಿ ಅಂದ್ರೆ ಮಧ್ಯಮ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳನ್ನ ಹೊಂದಿರುವಂತಹ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಬರುತ್ತೆ ಅನ್ನುವಂಥದ್ದನ್ನು ನಾವು ಆಗುತ್ತೆ. ಅಂಡ್ ಈ ವರ್ಷದ ಅಂದ್ರೆ 2025 ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಒಂದು ಪ್ರಸ್ತುತ ಸ್ಥಿತಿಗತಿಗಳನ್ನ ನೋಡ್ತಾ ಬರೋದಾದ್ರೆ ಐಸ್ಲ್ಯಾಂಡ್ ಅಂತ ನಾವೇನ್ ಕರ್ಕೋತೀವಿ. ಸೊ ಅದು ಐಸ್ಲ್ಯಾಂಡ್ ರಾಷ್ಟ್ರ 0.972 ಅಂಕಗಳನ್ನು ಪಡೆಯುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿದೆ. ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ನಾರ್ವೆ ಇದೆ. ಮೂರನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅನ್ನ ಇದೆ. ಮುಖ್ಯವಾಗಿ ನೋಡೋದಾದ್ರೆ ಈ ಮಾನವ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳು ಅಂತ ನಾವೇನ್ ಕರ್ಕೋತೀವಿ, ಈ ರಾಷ್ಟ್ರಗಳ ಸಾಲಿನಲ್ಲಿ ಅಥವಾ ಉತ್ತಮ ಪ್ರದರ್ಶಕ ಅಥವಾ ಅಗ್ರಸ್ಥಾನದಲ್ಲಿರುವಂತಹ ರಾಷ್ಟ್ರಗಳನ್ನು ನೋಡ್ತಾ ಬಂದಾಗ ಮುಖ್ಯವಾಗಿ ನಮಗೆ ಕಾಣಿಸುವಂತದ್ದು ಯುರೋಪಿಯನ್ ರಾಷ್ಟ್ರಗಳು. ಸೊ ಯುರೋಪಿಯನ್ ನಲ್ಲಿ ಅದರಲ್ಲೂ ಕೂಡ ಉತ್ತರ ಯುರೋಪಿಯನ್ ಅಥವಾ ಬಾಲ್ಕನ್ ರಾಷ್ಟ್ರಗಳು ಅಥವಾ ಸ್ಕಾಂಡಿನೇವಿಯನ್ ನೇಷನ್ಗಳು ಅಂತ ನಾವೇನ್ ಕರ್ಕೋತೀವಿ, ಈ ರಾಷ್ಟ್ರಗಳು ಒಂದು ಹೆಚ್ಚಿನ ಅಗ್ರಸ್ಥಾನದಲ್ಲಿ ಕಂಡು ಬರ್ತವೆ. ಅದು ಬಿಟ್ಟರೆ ನೆಕ್ಸ್ಟ್ಗಳಲ್ಲಿ ಅಮೆರಿಕ ಕಾಂಟಿನೆಂಟಲ್ ಕಂಡು ಬರುವ ರಾಷ್ಟ್ರಗಳು ನಮಗೆ ಇರ್ತಾ ಬರ್ತವೆ. ಅದ್ರ ಜೊತೆಗೆ ಕೊನೆಯ ರಾಷ್ಟ್ರವನ್ನು ನೋಡೋದಾದ್ರೆ ಅಥವಾ ಕಡಿಮೆ ಅಂದ್ರೆ ಅತಿ ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂತ ನೋಡ್ತಾ ಬಂದಾಗ ದಕ್ಷಿಣ ಸುಡಾನ್ ಅನ್ನ ನಾವು ನೋಡ್ತಾ ಬರ್ಬೋದು. ಆ ದೇಶ ಕೇವಲ 0.38 ಅಂಕಗಳನ್ನು ಹೊಂದುವ ಮೂಲಕ 193ನೇ ರಾಷ್ಟ್ರವಾಗಿ ಕೊನೆಯ ರಾಷ್ಟ್ರವಾಗಿ ಉಳ್ಕೊಂಡಿದೆ. ಭಾರತ 2025ನೇ ಸಾಲಿನಲ್ಲಿ ಅಥವಾ ಈ 2023ರ ಒಂದು ರಿಪೋರ್ಟ್ ಅನ್ನ 2025ನೇ ಸಾಲಿಗೆ ಬಿಡುಗಡೆ ಮಾಡಲಾಗಿದೆ. ಸೊ 2023ರಲ್ಲಿ 130ನೇ ಸ್ಥಾನಕ್ಕೆ ಏರಿದೆ ಅನ್ನುವಂಥದ್ದನ್ನ ನೋಡ್ತಾ ಬರ್ಬೋದು. ಅಂದ್ರೆ ಇದಕ್ಕೆ ಮುಂಚೆ 0.76 ಅಂದ್ರೆ 22ರಲ್ಲಿ ಈ ಹಿಂದಿನ ಒಂದು ವರದಿನಲ್ಲಿ 0.676 ಅಂಕಗಳೊಂದಿಗೆ 133ನೇ ಸ್ಥಾನದಲ್ಲಿತ್ತು. ಈ ಬಾರಿ 0.685 ಅಂಕಗಳೊಂದಿಗೆ 2023ನೇ ಸ್ಥಾನಕ್ಕೆ 2023ರಲ್ಲಿ 130ನೇ ಸ್ಥಾನಕ್ಕೆ ಏರಿದೆ ಅನ್ನುವಂಥದ್ದನ್ನು ಬರ್ಬೋದು. ಇನ್ನ ಈ ಭಾರತದ ಏನು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏರ್ತಾ ಬಂದಿದೆಯಲ್ಲ, ಈ ಏರೋದಕ್ಕೆ ಮುಖ್ಯವಾದಂತಹ ಯಾಕಂದ್ರೆ ಈ 1999ರಿಂದ ಏನು ಭಾರತದ ಒಂದು ಮಾನವ ಅಭಿವೃದ್ಧಿ ಮೌಲ್ಯವು 53% ಅಷ್ಟು ಜಾಸ್ತಿ ಆಗ್ತಾ ಬರ್ತಾ ಇದೆ. ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏನಿದೆ ಅಥವಾ ಮಾನವ ಅಭಿವೃದ್ಧಿಯ ಒಂದು ದರ ಏನಿದೆ ಆ ದರ ಬೆಳಿತಾನೆ ಬಂದಿದೆ. ಸೊ ಈ ಬೆಳೆಯುವಕ್ಕೆ ಅಂದ್ರೆ ಈ ಒಂದು ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ಏನು ಕಾರಣಗಳು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಜೀವಿತಾವಧಿಯಲ್ಲಿ ಸುಧಾರಣೆಯನ್ನ ಕಂಡಿರುವಂತದ್ದು. 1990ರಲ್ಲಿ 58.6 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಬದುಕಬಹುದು ಅಂತ ನಾವು ಊಹೆಯನ್ನ ಮಾಡ್ತಾ ಇದ್ವು, ಅಂದಾಜನ್ನ ಮಾಡ್ತಾ ಇದ್ವು. ಬಟ್ ಅದು 2023ರಿಗೆ ಒಬ್ಬ ವ್ಯಕ್ತಿ 72 ವರ್ಷಗಳ ಕಾಲ ಬದುಕ್ತಾನೆ ಅನ್ನುವಂತಹ ಒಂದು ಜೀವಿತಾವಧಿಯನ್ನ ನಾವು ಮಾಡ್ಕೊಂಡಿದೀವಿ. ಅದಕ್ಕೆ ಮುಖ್ಯವಾಗಿ ಕಾರಣಗಳು ಬಂದಾಗ ಸರ್ಕಾರ ತೆಗೆದುಕೊಂಡಂತಹ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಜನನಿ ಸುರಕ್ಷಾ ಯೋಜನೆಗಳಾಗಿರ್ಬೋದು, ಪೋಷಣ್ ಅಭಿಯಾನಗಳಾಗಿರ್ಬೋದು, ರಾಷ್ಟ್ರೀಯ ಆರೋಗ್ಯ ಅಭಿಯಾನಗಳಾಗಿರ್ಬೋದು, ಮತ್ತೆ ಲಸಿಕೆ ಕಾರ್ಯಕ್ರಮಗಳಾಗಿರ್ಬೋದು, ಪೋಲಿಯೋ ಲಸಿಕೆ ಕಾರ್ಯಕ್ರಮಗಳಾಗಿರ್ಬೋದು, ಇಂದ್ರಧನುಷ್ ಯೋಜನೆಗಳಾಗಿರ್ಬೋದು, ಈ ರೀತಿಯಾದಂತಹ ನಾನಾ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಕೈಗೊಳ್ಳುವುದರ ಮೂಲಕ ಒಬ್ಬ ವ್ಯಕ್ತಿಯ ಅಂದ್ರೆ ಭಾರತದಲ್ಲಿ ಜನಿಸುವಂತಹ ನಾಗರಿಕನ ಒಂದು ಜೀವಿತಾವಧಿಯನ್ನ ಅಮೂಲಾಗ್ರವಾಗಿ ಸುಧಾರಣೆಯನ್ನ ಕಂಡಿದೆ. ಸೊ ಅದರಿಂದಾಗಿ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಒಂದು ಹೆಚ್ಚಿನ ದರವನ್ನ ಹೆಚ್ಚಿನ ಅಂಕವನ್ನ ನಾವು ಗಳಿಸ್ತಾ ಬಂದಿದ್ದೀವಿ. ಅಂಡ್ ಶಿಕ್ಷಣದಲ್ಲಿ ಆಗಿರುವಂತಹ ಪ್ರಗತಿಗಳು 1999ರಲ್ಲಿ ಸರಾಸರಿ ಶಿಕ್ಷಣದ ವರ್ಷ ಬಂದು ಕೇವಲ 8.2 ವರ್ಷಗಳಿತ್ತು. ಈ 2023ರಲ್ಲಿ ಅದು 13 ವರ್ಷಗಳಿಗೆ ಹೆಚ್ಚಾಗಿದೆ. ಈ ಒಂದು ನಡೆಯ ಮೂಲಕ ನಾವು ಕಾಣೋದೇನು ಅಂತ ಅಂದ್ರೆ ಅಂದಿಗೆ ಇದ್ದಂತಹ ಅಂದ್ರೆ ಒಂದು ಮಗು ಭಾರತದಲ್ಲಿ ಜನಿಸುವಂತಹ ಒಂದು ಮಗು ಸರಾಸರಿಯಾಗಿ ಕೇವಲ 8.2 ವರ್ಷಗಳ ಕಾಲ ಶಿಕ್ಷಣವನ್ನ ಪಡಿತಾ ಇತ್ತು. ಬಟ್ ಈಗ 2023ರ ಸಾಲಿಗೆ ಭಾರತದಲ್ಲಿ ಜನಿಸುವಂತಹ ಮಕ್ಕಳಲ್ಲಿ ಸರಾಸರಿಯಾಗಿ 13 ವರ್ಷಗಳ ಕಾಲ ಶಿಕ್ಷಣವನ್ನ ಪಡಿತಾರೆ ಎನ್ನುವಂತಹ ಇದಾಗಿರ್ಬೋದು. ಇದಕ್ಕೆ ಮುಖ್ಯವಾಗಿ ಕೊಡುಗೆಯನ್ನು ನೀಡುವಂಥದ್ದು ಶಿಕ್ಷಣ ಹಕ್ಕು ಕಾಯ್ದೆಗಳಾಗಿರ್ಬೋದು. ಅಂದ್ರೆ ಭಾರತದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ ಒಂದು
ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ನಲ್ಲಿ ಆಗಿರ್ಬೋದು, ಈ ಮೂರರಲ್ಲೂ ಕೂಡ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನಿಬಂಧನೆಗಳನ್ನ ಕಾಣ್ತಾ ಬರ್ತೀವಿ. ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣ ಪಡೆಯುವಂಥದ್ದು ಪ್ರತಿಯೊಬ್ಬ ಮಗುವಿನ ಮೂಲಭೂತ ಹಕ್ಕಾಗಿರುತ್ತೆ. ಅದೇ ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು ಬಂದಾಗ ಲೈಕ್ 3 to 6 ಏಜ್ ವರೆಗೂ, ಅಂದ್ರೆ ಬಾಲ್ಯಾವ್ಯವಸ್ಥೆನಲ್ಲಿ ಅಥವಾ ಶಿಶುವಿನ ಒಂದು ಬಾಲ್ಯಾವ್ಯವಸ್ಥೆಯಲ್ಲಿ ಶಿಕ್ಷಣವನ್ನು ಕೊಡಿಸೋದು ಪ್ರತಿಯೊಬ್ಬ ಪೋಷಕರ ಅಥವಾ ಪ್ರತಿಯೊಬ್ಬ ತಂದೆ ತಾಯಿಯರ ಒಂದು ಮೂಲಭೂತ ಕರ್ತವ್ಯವಾಗಿರುತ್ತೆ. ಇನ್ನು DPSP ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಸರ್ವ ಶಿಕ್ಷಣವನ್ನ ಲೈಕ್ ನೀಡುವಂಥದ್ದು ಸರ್ಕಾರಕ್ಕೆ ಒಂದು ಸಂವಿಧಾನವೇ ಕೊಟ್ಟಂತಹ ಪೂರ್ವ ನಿರ್ದೇಶನಗಳಾಗಿರ್ತವೆ. ಆ ಮೂಲಕ ಸಮಗ್ರ ಶಿಕ್ಷಣ ಅಭಿಯಾನಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ 2021 ಈ ನೀತಿಗಳೇನಿದಾವೆ ಇವೆಲ್ಲವೂ ಕೂಡ ಸರಾಸರಿ ಶಿಕ್ಷಣದ ಒಂದು ವಯಸ್ಸನ್ನ ಅಥವಾ ಸರಾಸರಿ ಶಿಕ್ಷಣದ ವರ್ಷಗಳನ್ನ ಅಮೂಲಾಗ್ರವಾಗಿ ಹೆಚ್ಚಿಸಿದೆ ಅಂತ ನೋಡ್ತಾ ಬರ್ತೀವಿ. ಅಂಡ್ ಕೊನೆಯದಾಗಿ ಬಂದಾಗ ಆರ್ಥಿಕ ಬೆಳವಣಿಗೆ ಅಂತ ನಾವೇನ್ ನೋಡ್ತೀವಿ ಅಥವಾ ಬಡತನ ಕಡಿತವನ್ನ ಅಥವಾ ಬಡತನವನ್ನು ನಿರ್ಮೂಲನೆ ಮಾಡುವಂತ ನೋಡ್ತಾ ಬಂದಾಗ ರಾಷ್ಟ್ರೀಯ ಆದಾಯ ಏನಿದೆ 1999ರಲ್ಲಿ $2,167 ಇತ್ತು. ಅದು ಇಂದಿಗೆ $9,046 ಹೆಚ್ಚಳವನ್ನ ನೋಡ್ತಾ ಬಂದಿದೀವಿ. ಅಂದ್ರೆ ಮೋರ್ ದನ್ 4 ಪಟ್ಟಷ್ಟು ಹೆಚ್ಚಳವಾಗಿದೆ. ಅಂದ್ರೆ ಈ ಒಂದು 2015 ಮತ್ತು 2016ರಿಂದ 2019 ಮತ್ತು 2021 ನಡುವೆ ಬರೋಬ್ಬರಿ 135 ಮಿಲಿಯನ್ ಭಾರತೀಯರು ಮಲ್ಟಿ ಪಾವರ್ಟಿ ಅಂತ ನಾವೇನ್ ಕರಿತೀವಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ನಾವೇನ್ ಕರಿತೀವಿ, ಬಹು ಆಯಾಮದ ಬಡತನದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದನ್ನ ನಾವಿವೆ. ಅಂಡ್ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಒಂದು ಲೈಕ್ ಮಿತಿಗಳೇನೇನು ಅಥವಾ ಅದ್ರ ಜೊತೆಗೆ ಪೂರಕವಾಗಿ ಈ ಒಂದು ಸಂಸ್ಥೆ ನೀಡುವಂತಹ ಇತರ ಸೂಚ್ಯಾಂಕಗಳು ಅಥವಾ ರಿಪೋರ್ಟ್ಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಮಿತಿಗಳನ್ನ ನೋಡೋದಾದ್ರೆ ಇದೊಂದು ಅಮೂಲ್ಯವಾದ ಸಾಧನವಾಗಿದ್ರೂ ಕೂಡ ಅಸಮಾನತೆ, ಬಡತನ, ಮಾನವ ಭದ್ರತೆ ಅಥವಾ ಸಬಲೀಕರಣವನ್ನ ಇದು ಲೈಕ್ ಗ್ರಾಸ್ಪ್ ಮಾಡಲ್ಲ ಅಥವಾ ಸೆರೆ ಹಿಡಿಯೋದಿಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಂಗ್ರಹಿಸೋದಿಲ್ಲ ಅನ್ನುವಂಥದ್ದು ಒಂದು ಕೊರತೆಯನ್ನು ನಾವು ಕಾಣ್ತಾ ಬರ್ತೀವಿ. ಅಂಡ್ ಇತರ ಸೂಚ್ಯಂಕಗಳು ಅಥವಾ ಇತರ ರಿಪೋರ್ಟ್ಗಳು ಯಾವ್ಯಾವು ಅಂತ ಬಂದಾಗ ಅಸಮಾನತೆಯ ಹೊಂದಾಣಿಕೆಯ ಒಂದು HDI ಅಂತ ನಾವೇನ್ ಕರ್ಕೋತೀವಿ ಅದಾಗಿರ್ಬೋದು, ಅಥವಾ ಲಿಂಗ ಅಸಮಾನತೆಯ ಸೂಚ್ಯಂಕ ಅಂಡ್ ಬಹು ಆಯಾಮದ ಬಡತನದ ಸೂಚ್ಯಂಕ ಅನ್ನುವಂತಹ ಇತರ 3 ರಿಪೋರ್ಟ್ಗಳನ್ನ UNDP ಅವರು ಬಿಡುಗಡೆ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಎಕ್ಸಾಮ್ಗಳಲ್ಲಿ ಕೆಲವು ಸಲ ಈ ಒಂದು ವರದಿಯನ್ನ ಈ ಕೆಳಕಂಡ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಥವಾ ವರದಿ ಮಾಡುತ್ತದೆ ಅಂತ ಕೇಳಿದಾಗ ನಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಲಿಂಗ ಅಸಮಾನತೆಯ ಸೂಚ್ಯಂಕವನ್ನ ಈ ಕೆಳಕಂಡ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ನಮ್ಗೆಲ್ಲ ಗೊತ್ತಿದ್ದಾಗ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು ಅದು UNDP ಅನ್ನುವಂಥದ್ದು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಅಂಡ್ ಈ ವರ್ಷದ 2025ರ ವರದಿಯಲ್ಲಿ ಮಾಡಲಾದಂತಹ ಪ್ರಮುಖ ಸವಾಲುಗಳು ಮತ್ತು ಸಲಹೆಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ AI ಮತ್ತು ಮಾನವ ಅಭಿವೃದ್ಧಿ ಅನ್ನುವಂಥದ್ದು. AI ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನಾವೇನ್ ಕರ್ಕೋತೀವಿ. ಈ ಕೃತಕ ಬುದ್ಧಿಮತ್ತೆ ಮೂಲಕ ಮಾನವನ ಒಂದು ಸಾಮರ್ಥ್ಯವನ್ನ ಬದಲಾಯಿಸುವ ಬದಲು ಹೆಚ್ಚಿಸಬೇಕು ಅನ್ನುವಂತಹ ಒಂದು ವಾದವನ್ನ ಮುಂದಿಡಲಾಗಿದೆ. ಅಂದ್ರೆ ಕೃತಕ ಬುದ್ಧಿಮತ್ತೆ ಚಾಲಿತವಾದಂತಹ ಬೆಳವಣಿಗೆಯ ಮೂಲಕ ಎಲ್ಲಾ ಸಮುದಾಯಗಳಿಗೆ ಪ್ರಯೋಜನವನ್ನ ನೀಡ್ತಾ ಇದೆ ಅನ್ನೋದನ್ನ ನಾವು ಖಚಿತಪಡಿಸ್ಕೋಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಡಿಜಿಟಲ್ ಅಥವಾ ನಾವೇನು ಲೈಕ್ ಮಾಡರ್ನ್ ಟೆಕ್ನಾಲಜಿ ಅಂತ ಕರಿತೀವಿ, ಇದರಲ್ಲಿ ಒಂದು ಗ್ಯಾಪ್ ಅನ್ನ ಕಾಣ್ತಾ ಬರ್ತೀವಿ. ಅಂದ್ರೆ ಅತಿ ಹೆಚ್ಚು ಇನ್ಕಮ್ ಅನ್ನ ಗಳಿಸುವಂತಹ, ಅತಿ ಹೆಚ್ಚು ಆದಾಯವನ್ನ ಗಳಿಸುವಂತಹ ಅಥವಾ ಅತಿ ಹೆಚ್ಚು ಶಿಕ್ಷಣವನ್ನ ಹೊಂದಿರುವಂತಹ ನಗರ ಪ್ರದೇಶಗಳಲ್ಲಿ ಹೊಂದಿರುವಂತಹ ಸವಲತ್ತುಗಳಿಗೆ ಜನರು ಹೊಂದಿರುವಂತಹ ಸವಲತ್ತುಗಳನ್ನು ನೋಡಿದರೆ, ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಬಂಡವಾಳವನ್ನು ಹೊಂದಿರುವ ಕಡಿಮೆ ಆದಾಯವನ್ನ ಹೊಂದಿರುವಂತಹ ನಾಗರಿಕರಾಗಿರ್ಬೋದು ಅಥವಾ ಕಡಿಮೆ ಶಿಕ್ಷಣವನ್ನು ಹೊಂದಿರುವಂತಹ ನಾಗರಿಕರ ನಡುವೆ ಒಂದು ಗ್ಯಾಪ್ ಅನ್ನ, ಒಂದು ಅಂತರವನ್ನ ನೋಡ್ತಾ ಬಂದಿರ್ತೀವಿ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅಥವಾ ಕೃತಕ ಬುದ್ಧಿಮತ್ತೆ ಮೂಲಕ ಈ ಒಂದು ಅಂತರವನ್ನ ಕಮ್ಮಿ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಸರ್ವಾಂಗೀಣವಾಗಿ ಲೈಕ್ ಕಟ್ಟ ಕಡೆಯ ಒಬ್ಬ ನಾಗರಿಕ ಕೂಡ ಒಂದು ಪ್ರಯೋಜನವನ್ನ ಪಡ್ಕೋತಾ ಇದ್ದಾನೆ. ಸರ್ಕಾರ ಕೈಗೊಳ್ಳುವಂತಹ ಸುಧಾರಣೆಗಳ, ಯೋಜನೆಗಳ, ಕಾರ್ಯಕ್ರಮಗಳ ಒಂದು ಪ್ರಯೋಜನವನ್ನ ಸಮಾಜದ ಒಂದು ಕಟ್ಟ ಕಡೆಯ ಪ್ರಜೆಯೂ ಕೂಡ, ನಾಗರಿಕನೂ ಕೂಡ ಒಂದು ಪ್ರಯೋಜನವನ್ನ ಪಡ್ಕೋತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ಮೂಲಕ ನಾವು ಅದನ್ನ ಖಚಿತಪಡಿಸ್ಕೋಬೇಕು ಅನ್ನುವಂಥ ಒಂದು ಇದನ್ನ ನೀಡಲಾಗಿದೆ. ಅಂಡ್ ಅಸಮಾನತೆಗೆ ಸಂಬಂಧಪಟ್ಟ ಹಾಗೆ ಯೂಶಲಿ ಆದಾಯದ ಅಸಮಾನತೆ ಏನಿದೆ ಅದನ್ನ ಹೋಗ್ಲಾಡ್ಸೋದಿಕ್ಕೆ, ಅಂದ್ರೆ ಲಿಂಗ ಅಸಮಾನತೆ ಆಗಿರ್ಬೋದು, ಆದಾಯದ ಅಸಮಾನತೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ರಾಜ್ಯ ಕ್ಷೇತ್ರದಲ್ಲಿ ಏನೆಲ್ಲ ಒಂದು ಅಸಮಾನತೆಗಳನ್ನ ನೋಡ್ತಾ ಇದ್ದೀವಿ, ಆದಷ್ಟು ಈ ಅಸಮಾನತೆಗಳನ್ನ
ತೊಡೆದು ಹಾಕುವಂತಹ, ನಿಗ್ರಹಿಸುವಂತಹ ಕೆಲಸಗಳು ಆಗಬೇಕಾಗಿದೆ ಅನ್ನುವಂತಹ ಒಂದಷ್ಟು ಸವಾಲುಗಳನ್ನ ಅಥವಾ ಸಲಹೆಗಳನ್ನ ಈ ಒಂದು ಸಂಸ್ಥೆ ನೀಡ್ತಾ ಬಂದಿದೆ. ಅದರ ಜೊತೆಗೆ ಒಂದಷ್ಟು 3 ಪ್ರಮುಖ ಕ್ರಿಯಾಕ್ಷೇತ್ರಗಳನ್ನು ಕೂಡ ನೀಡಲಾಗಿದೆ. ಅಂದ್ರೆ ಈ ಒಂದು ಏನು HDI ರಿಪೋರ್ಟ್ ಇದೆ, HDI ರಿಪೋರ್ಟ್ ಪ್ರಕಾರ ಈ ಒಂದು 3 ಕ್ರಿಯಾಕ್ಷೇತ್ರಗಳನ್ನು ಕೂಡ ಕೊಡಲಾಗಿದೆ. ಅದು ಏನಂತ ಅಂದ್ರೆ ಮಾನವರು ಮತ್ತು ಕೃತಿಕ ಬುದ್ಧಿಮತ್ತೆ ಅಂತ ನಾವೇನ್ ಕರಿತೀವಿ, ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಒಂದು ಪೂರಕವಾದಂತಹ ಆರ್ಥಿಕತೆಯನ್ನ ನಿರ್ಮಿಸಬೇಕು ಅನ್ನುವಂಥದ್ದು. ಅಂಡ್ ಈ ಮಾನವ ಸಾಮರ್ಥ್ಯವನ್ನ ವಿಸ್ತರಿಸಲು ನಾವೀನ್ಯತೆಯನ್ನ ನಾವು ಚಾಲನೆಯಾಗಿ ಬಳಸ್ಕೋಬೇಕು. ಅದರ ಜೊತೆಗೆ ಅಂತರ್ಗತ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ರಕ್ಷಣೆ ಆಗಿರ್ಬೋದು ಮತ್ತು ಸಾಮಾಜಿಕ ರಕ್ಷಣಾ ವ್ಯವಸ್ಥೆಗಳಲ್ಲಿ ಹೂಡಿಕೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ಸಲಹೆಗಳನ್ನ ಈ ಒಂದು HDI ಆಗಿದೆ. ಇದಿಷ್ಟು ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.